ಏನು ಯೋಚನೆ ಮಾಡ್ತಿದ್ದೆ ಸಿರಿ? ಬಟ್ಟೆ ಪತ್ರ ಎಲ್ಲ ಪೊಲೀಸ್ನವ್ರು ಕೊಟ್ಟಾಯ್ತಲ್ಲ, ಊಟ ಮಾಡುವ. ಹೊಟ್ಟೆಲ್ ಬೆಂಕಿ ಇರೋವಾಗ ಊಟ ಹೆಂಗ ಇರ್ತದೆ? ಬೆಂಕಿ ಆರಕ್ಕೆ ಹೊಸಿ ಸಮಯ ಹಿಡಿತದೆ ಸಿರಿ. ಈಟ್ ದಿನ ಯಾರು ಅನ್ನೋದೇ ಗೊತ್ತಾಗಿರ್ಲಿಲ್ಲ, ಈಗ ಒಂದೊಂದೇ ಆಚೆಗೆ ಗೊತ್ತಾಯ್ತಲ್ಲ. ಹಂಗೆ ಕೊಲೆ ಮಾಡಿದವನು ಕೂಡ ಸಿಕ್ಕಾಕತ್ತಾನೆ. ನನಗೆ ಬತ್ತಾರ ಕೋಪಕ್ಕೆ ಈಗಲೇ ಅವಾಗ ರಾಧನ್ ಕುತ್ಕೆನ ತೆಪ್ಪು ಕಣಪ್ಪ. ನೆಳ್ಳಗೆ ನಾಯಿ ಕೂಡ ಆನೆ ಕಂಡಂಗೆ ಕಾಣ್ತದೆ. ಹಂಗಂದ್ಬಿಟ್ಟು ನಾವು ಎತ್ತರಕ್ಕೆ ಜಿಗಿದು ಜಿದ್ಕಾಯಕ್ಕಾಯ್ತದ? ರಾಧನ್ ಮ್ಯಾಗಿರೋದು ಬರೀ ಅನುಮಾನ, ಆಟಯ್ಯ. ಅವಳೆ ಮಾಡವಳೆ ಅಂತ ಸಾಬೀತಾಗಿಲ್ವಲ್ಲ. ಸಾಬೀತಾಗ ಹೊತ್ತಿಗೆ ನಾವೇ ಮಣ್ಣಾಗಿರ್ತೀವವ. ವಿಚಾರಣೆ ಅಂತ ಹೋದ್ರೆ ಅವಳು ಕಣ್ ತಪ್ಪಿಸಿ ನಮ್ಮನ್ನ ಯಾಮರ್ಸ್ಬಿಡ್ತಾಳೆ. ಕರ್ಮದ ಏಟ್ನ ಯಾರು ತಪ್ಸ್ಕೊಳಕ್ಕಾಗಕ್ಕಿಲ್ಲ ಸಿರಿ. ಹಂಗಂತ ಕೈ ಕಟ್ಕೊಂಡು ಕುತ್ಕೋಬೇಕಂತ ಹೇಳ್ತೀನವ? ಕೂರೋ ಮಾತೇ ಇಲ್ಲ, ನಾವೇ ಹೊಡೆದಾಕುಮ್ಮ. ಆದರೆ ಅಪರಾಧಿ ಇವನೇ ಅಂತ ನಮಗೆ ಗೊತ್ತಾಗೋವರೆಗೂ ಹೊಸಿ ತಾಳ್ಮೆಯಿಂದ ಇರಮ್ಮ. ಬಾಬಾ ಹೇಳ್ದಂಗೆ ಒಬ್ಬನ್ನ ಕೊಲ್ಸಿದ್ದು ರಾಧನೆ ಅಂತ ಗೊತ್ತಾದ್ರೆ ನಾನಂತೂ ರುದ್ರ ತಾಂಡವನೇ ಆಡ್ಬಿಡ್ತೀನವ. ನೀನ್ ಆಟೆ ಅಲ್ಲ, ನಾನು ಕಾಳಿ ಆಯ್ತೀನಿ. ಮೊದ್ಲಿದೆಲ್ಲ ರಾಧನೆ ಮಾಡಿರೋದು ಅಂತ ಸಾಬೀತಾಗ್ಲಿ. ಪೊಲೀಸ್ ಅಮ್ಮವರು ಸಹಿತ ನ್ಯಾಯದ ಪರವಾಗಿ ಅವರೇ. ಕಂಡಿಡ್ದು ಸುಳು ಕೊಡ್ಲಿ, ಆಮ್ಯಾಗೈತೆ. ನೀನು ಈಟೊಂದು ಹೇಳ್ತದೆ ಅಂತ ಸುಮ್ಕಾಯ್ತಿದ್ದೀನವ. ಇಲ್ಲಂದಿದ್ರೆ ಈಟೊತ್ಕೆಲ್ಲ ರಾಧ ಮುಂದೆ ಇರ್ತೈತೆ. ನೋಡ್ಸಿರಿ, ಅಮ್ಮವ್ರ ಆಸೆ ಹಂಗೆ ನಾಳೆಯಿಂದ ಮದುವೆ ಶಾಸ್ತ್ರಗಳು ಶುರುವಾಯ್ತದೆ. ಎಲ್ಲರ ಮುಂದೂ ನಮ್ಮ ಕೋಪ ತೋರ್ಸ್ಕೊಳಕ್ ಬೇಡ. ಹಂಗಂತ ಕೊಂದವನ್ನ ಕಾದು ಬಡಿಯೋದು ಬಿಡೋದು ಬೇಡ. ಎಲ್ಲರ ಜೊತೆಗೂ ಇದ್ದು ನಮ್ಮ ದಾರಿಯಲ್ಲಿ ನಾವು ನಡೆಯಮ್ಮ. ಸರಿ ಕಣವ, ಮದುವೆ ಮುಗಿಯೋ ಹೊತ್ತಿಗೆ ಇದರಿಂದ ಯಾರವ್ರಂತ ನಾವು ಕಂಡುಹಿಡಿಲೇಬೇಕು. ಅಮ್ಮವರು ನಮ್ಮ ಜೊತೆಗೆ ಅವರೇ ಸಿರಿ. ತೆಪ್ಪು ಮಾಡಿದವ್ರನ್ನ ಸಿಗಿಸ್ತಾರೆ. ಊಟ ಮಾಡು. ಮನ್ಸಿಲ್ಲವ. ಸೇರಕ್ಕಿಲ್ಲ ಅಂತ ಹಂಗೆ ಇರೋಕ್ಕಾಗಕ್ಕಿಲ್ಲ. ಈ ಸಣಕಲ್ ಮೈ ಇಕ್ಕೊಂಡು ಮತ್ತೆ ಊಟ ಬರ್ತಾರ ಅಮ್ಮವ್ರನ್ನ ಹೆಂಗೆ ಎತ್ಕಂತೀಯ? ನಾನು ಉಸಿರಾಡ್ತಿರೋದಕ್ಕೆ ಅದೊಂದೇ ಭರವಸೆ ಕಣವ.